ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೇಗನೆ ಎದ್ದು ನೆಲ ಎಲ್ಲ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ಧನುರ್ಮಾಸದ ಪೂಜೆ ಮಾಡಬೇಕು ಅಂತ ಹೇಳಿ ತುಂಬಾ ಬೇಗನೆ ಎದ್ದೇಳ್ತಾರೆ. ಅದರಲ್ಲೂ ಈ ರಂಗೋಲಿ ಹಾಕೋ ವಿಚಾರ ಬಂದಾಗಂತೂ ತುಂಬ ವೆರೈಟಿಯಾಗಿ ಕಲರ್ಫುಲ್ ರಂಗೋಲಿಗಳನ್ನ ಹಾಕ್ತಾರೆ ಈ ಸಂಕ್ರಾಂತಿ ಹಬ್ಬದಲ್ಲಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿನೇ ಒಂದು ವಿಶೇಷತೆ. ಹಾಗಾಗಿ ಎಲ್ಲರೂ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ರಂಗೋಲಿ ಎಲ್ಲ ಹಾಕಿದ ಆದಮೇಲೆ ನಾನು ಅಡುಗೆ ಮನೆಗೆ ಬಂದು ಒಲೆ ಪೂಜೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಈ ಹಬ್ಬದಲ್ಲಿ ಒಲೆ ಪೂಜೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಲೆ ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ನೆಕ್ಸ್ಟು ಅಡುಗೆ ಕೆಲಸನ ಶುರು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಾದಮೇಲೆ ಫಸ್ಟು ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ದೇವಸ್ಥಾನದ ಶೈಲಿನಲ್ಲಿ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಅನ್ನೋ ಒಂದು ಸ್ವೀಟು ತುಂಬಾ ವಿಶೇಷ. ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿಗೆ ಇಟ್ಬಿಟ್ಟು ಆ ಕುಕ್ಕರ್ ಒಳಗಡೆ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 1 ಕಪ್ಪು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಬರೋವರೆಗೂ ಹುರ್ಕೋಬೇಕು. ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಒಂಚೂರು ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು. ಅದಾದಮೇಲೆ ಅದೇ ಕಪ್ ಅಳತೆನಲ್ಲಿ 1 ಕಪ್ ಅಕ್ಕಿನ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಆ ಒಂದು ಹೆಸರು ಬೇಳೆ ಒಳಗಡೆ ಹಾಕಿ, ಅಂದರೆ ತುಪ್ಪ ಇರುತ್ತಲ್ಲ ಅದರೊಳಗಡೆ ಅದು ಅಕ್ಕಿನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದೇನು ಜಾಸ್ತಿ ಉರಿಯೋ ನೆಸೆಸಿಟಿ ಇರಲ್ಲ. ಸ್ವಲ್ಪ ಹಿಂಗೆ ಕೈ ಆಡಿಕೊಂಡು ಅದಾದಮೇಲೆ ಅದೇ ಕಪ್ ಅಳತೆನಲ್ಲಿ 1 ಕಪ್ ಹಾಲನ್ನು ತೊಗೋಬೇಕು. ಹಾಲನ್ನು ತೊಗೊಂಬಿಟ್ಟು ಅದನ್ನು ಸಹ ಹಾಕಿ ನೆಕ್ಸ್ಟು 4 ಕಪ್ಪು ನೀರನ್ನು ಹಾಕ್ಕೋಬೇಕು. 1 ಕಪ್ ಹಾಲು, 4 ಕಪ್ಪು ನೀರು, ಅಂದರೆ ಟೋಟಲ್ 5 ಕಪ್ಪು ಲಿಕ್ವಿಡ್ನ ಹಾಕ್ದಂಗೆ ಆಗುತ್ತೆ. ಅಷ್ಟನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಅದನ್ನು ಒಂದು 2 ವಿಷಲ್ ಆದ್ರೂ ಕೂಗಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇದು ನುಣ್ಣಗೆ ಬೆಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದು 2 ವಿಷಲ್ನ ಕೂಗಿಸ್ಕೊಳ್ಳಿ ನೀವು. ಅದಾದಮೇಲೆ ಈ ಕಡೆ ಇನ್ನೊಂದು ಕಡೆ ನಾನೊಂದು ಕಡಾಯಿನ ಇಟ್ಟು ಆ ಕಡಾಯಿನಲ್ಲಿ ಬೆಲ್ಲ ಮತ್ತು ಸ್ವಲ್ಪ ನೀರನ್ನು ಹಾಕಿ ಅದು ಬೆಲ್ಲ ಕರಗೋ ರೀತಿ ಇಟ್ಟಿದ್ದೀನಿ. ಆ ಬೆಲ್ಲ ಹೇಗಾಗಬೇಕು ಅಂದರೆ ಈಗ ಮುಟ್ಟಿದ್ರೆ ಪಾಕ ಬರುತ್ತಲ್ಲ, ಈಗ ನಾವು ತಂಬಿಟ್ಟಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಇರಬೇಕು ಪಾಕ. ಆ ಥರ ಪಾಕ ಬಂದಾದಮೇಲೆ ನೀವು ಬೇಯಿಸಿಟ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೂರಿದು ಎಲ್ಲ ಪಾಕ ಒಂದು ಬೇಯಿಸಿರೋ ಹೆಸರುಬೇಳೆ ಅಕ್ಕಿ ಒಳಗಡೆ ಇಳ್ಕೋಬೇಕು. ಆ ರೀತಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಈ ಒಂದು ಸ್ವೀಟ್ ಪೊಂಗಲ್ನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಎಲ್ಲರೂ ಒಂದೇ ಥರನೇ ಮಾಡಲ್ಲ. ಕೆಲವರು ಸಕ್ಕರೆ ಹಾಕಿ ಸಕ್ಕರೆ ಪೊಂಗಲ್ ಅಂತ ಮಾಡ್ತಾರೆ. ಬಟ್ ನಾನಿವತ್ತು ಮಾಡ್ತಾ ಇರೋದು ಬೆಲ್ಲದ ಪೊಂಗಲ್ಲು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕಡೆ ಸಪ್ರೇಟು ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ತುಪ್ಪನ ಹಾಕಿ ಆ ತುಪ್ಪ ಎಲ್ಲ ಸ್ವಲ್ಪ ಕಾದ ಆದಮೇಲೆ ನೀವು ಅದೇ ಗೋಡಂಬಿ, ಬಾದಾಮಿ ಎಲ್ಲ ಹುರ್ಕೋಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿನ ಹಾಕಿ, ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದು ಆದಮೇಲೆ ನೀವು ದ್ರಾಕ್ಷಿನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ದ್ರಾಕ್ಷಿ ಸಿದೋಗ್ಬಿಡುತ್ತೆ. ಹಾಗಾಗಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಬಂದಾದಮೇಲೆ ದ್ರಾಕ್ಷಿನ ಹಾಕ್ಕೊಳ್ಳಿ. ದ್ರಾಕ್ಷಿನ ಹಾಕ್ಕೊಂಡು ಅದು ಸ್ವಲ್ಪ ಉಬ್ಬುತ್ತೆ, ದಪ್ಪ ಆಗುತ್ತೆ ದ್ರಾಕ್ಷಿ. ಅದಾದಮೇಲೆ ನೀವು ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ಇದೆಯಲ್ಲ, ಆ ಕೊಬ್ಬರಿನ ಹಾಕಬೇಕು. ಹಸಿ ಕಾಯಿನ ಹಾಕಕ್ಕೆ ಹೋಗ್ಬೇಡಿ. ಕೊಬ್ಬರಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರನೂ ಮಾಡಿ ನೋಡಿ. ಕೊಬ್ಬರಿನೂ ಹಾಕಿ ಆ ಕೊಬ್ಬರಿನೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಹುರ್ಕೊಂಡಿರೋವಂಥದ್ದನ್ನು ಈ ಕಡೆ ಕುದಿಯೋಕೆ ಇಟ್ಟಿದ್ರಲ್ಲ, ಬೆಲ್ಲದ ಪಾಕದೊಳಗಡೆ ಹಾಕಿದಂಥ ಹೆಸರುಬೇಳೆ ಮಿಕ್ಸ್ಚರು, ಅದರೊಳಗಡೆ ಈ ಒಂದು ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಏಲಕ್ಕಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ರೆ ನಮ್ಮ ದೇವಸ್ಥಾನ ಶೈಲಿಯ ಪೊಂಗಲ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೈವೇದ್ಯ ಎಲ್ಲ ಆದಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ.
ಈಗ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಮಾಡಿರೋ ಅಂಥ ನೈವೇದ್ಯ, ಅದೇ ಪೊಂಗಲ್ ಮಾಡಿದ್ನಲ್ಲ ಅದು, ಮತ್ತು ಎಳ್ಳು ಬೆಲ್ಲ ಮತ್ತು ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿದ್ನಲ್ಲ ಅದನ್ನು, ಮತ್ತು ಹಣ್ಣುಗಳನ್ನ ಎಲ್ಲದನ್ನೂ ಸಹ ನಾನು ದೇವ್ರ ಮುಂದೆ ಇಡ್ತಾ ಇದ್ದೀನಿ ನೈವೇದ್ಯ ರೂಪದಲ್ಲಿ. ಕೆಲವರು ಬರೀ ಪೊಂಗಲ್ಲು ಅಥವಾ ಹಣ್ಣುಗಳನ್ನ ಮಾತ್ರ ಇಡ್ತಾರೆ. ಬಟ್ ನಮ್ಮ ಕಡೆ ಏನು ಮಾಡ್ತೀವಿ ಅಂತ ಅಂದರೆ, ನಾವು ಮಾಡಿರೋ ಎಲ್ಲದನ್ನೂ ಸಹ ಹಬ್ಬದ ದಿನ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅವ್ರ ಕಡೆ ಅವ್ರ ಹಿರಿಯರು ಏನು ಪಾಲಿಸ್ಕೊಂಬಂದಿರ್ತಾರೋ ಅದನ್ನು ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ನಾವು ಮಾಡಿರೋ ಅಂಥದ್ದು ಎಲ್ಲದನ್ನೂ ಸಹ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಹಾಗಾಗಿ ನಾವು ಎಲ್ಲದನ್ನು ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಜೀವನ ನೋವು ನಲಿವುಗಳ ಸರಿಗಮ ಸಂಗಮವಾಗಿದೆ. ನೋವೆಂಬ ಎಳ್ಳು ಕಡಿಮೆಯಾಗಿ ನಲಿವೆಂಬ ಬೆಲ್ಲ ಹೆಚ್ಚಾಗಲಿ. ದುಃಖವೆಲ್ಲ ಮಾಯವಾಗಿ ಸುಖ ಸಂತೋಷದ ಸಿಹಿ ಬೆಲ್ಲ ನಿಮ್ಮದಾಗಲಿ. ಹ್ಯಾಪಿ ಸಂಕ್ರಾಂತಿ ಟು ಯು ಆಲ್. ಈಗ ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಗಿತ್ತು ಪೂಜೆ ಇವತ್ತು. ನನಗಂತೂ ಸ್ವಲ್ಪ ಖುಷಿ ಅನ್ನಿಸ್ತು ಇವತ್ತು. ಪೂಜೆ ಸಮಾಧಾನವಾಗಾಯಿತು. ಹಾಗಾಗಿ ಅಷ್ಟರಲ್ಲಿ ಟೈಮ್ ಆಗಿತ್ತಲ್ಲ, ನನ್ನ ಮಗನೂ ಕೂಡ ಎಬ್ಬಿಸೋಣ ಅಂತ ಹೇಳಿ ಬಂದ್ವಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ಲ, ಹಾಗಾಗಿ ಅವನು ಏಳಿಸ್ಬಿಡೋಣ ಅಂತ ಹೇಳಿ ಲೇಟ್ ಆಗುತ್ತೆ ಅಂತ ಏಳಿಸ್ತಾ ಇದ್ದೀನಿ. ನನ್ನ ಮಗ ಏಳೋದಕ್ಕೆ ಎಲ್ಲ ಮಕ್ಳ ಥರ ಹಠ ಏನು ಮಾಡಲ್ಲ. ಬಟ್ ನಾವೇ ತುಂಬ ಬೇಗ ಏಳ್ಸಲ್ಲ ಯಾವತ್ತೂ. ಏಕೆ ಅಂತಂದರೆ ಎಲ್ಲರೂ ದೊಡ್ಡವ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ, ಈಗ ಬೆಳೆಯೋ ಏಜಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಮಲಗಬೇಕಂತೆ ಮಕ್ಕಳು, ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಅಂತ. ಬಟ್ ಸೈಂಟಿಫಿಕ್ಕಾಗಿದ್ದು ಟ್ರೂನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ದೊಡ್ಡವ್ರು ಹೇಳೋದು ಈ ರೀತಿ. ಅದಾದಮೇಲೆ ನಾನು ನನ್ನ ಮಗನ ಹಲ್ಲುಜ್ಜೋದಕ್ಕೆ ಬಿಟ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಹಾಲು ಕಾಯಿಸೋಣ ಅವನಿಗೆ ಅಂತ ಹೇಳಿ. ಅವನು ಹಲ್ಲುಜ್ಕೊಂಬರೋ ಅಷ್ಟರಲ್ಲಿ ಅವನಿಗೆ ಹಾಲು ಕಾಯಿಸ್ಕೊಟ್ರೆ ಹಾಲನ್ನ ಕುಡ್ಕೋತಾನೆ ಅಂತ ಹೇಳಿ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತಲ್ಲ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಹಾಗಾಗಿ ಹಾಲು ಕೊಡೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕೆ ಇಡ್ತಾಯಿದ್ದೀನಿ. ಅದಾದಮೇಲೆ ನಾನು ಅವರೆಕಾಯಿನ ತಂದು ಸುಲಿದ್ಬಿಟ್ಟು ಅದನ್ನು ನೆನೆ ಹಾಕಿದ್ದೆ. ಸಾಂಬಾರು ಮಾಡೋಣ ಅಂತ ಹೇಳಿ ಚಿಲ್ಕ ಅವರೆ ಕಾಳು ಸಾಂಬಾರನ್ನ. ಆಲ್ಮೋಸ್ಟ್ ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ ಇದೊಂದು ಸ್ಪೆಷಲ್ಲಾಗಿ ಮಾಡ್ತಾರೆ, ಚಿಲ್ಕ ಅವರೆಕಾಳು ಸಾಂಬಾರನ್ನ. ನಮ್ಮ ಮನೆಯಲ್ಲೂ ಕೂಡ ಪ್ರತಿ ವರ್ಷವೂ ಸಹ ಈ ಚಿಲ್ಕ ಅವರೆಕಾಳು ಸಾಂಬಾರನ್ನ ಮಾಡ್ತೀವಿ ನಾವು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ದೋಸೆ ಅಥವಾ ಇಡ್ಲಿ ಈ ಥರದ್ದನ್ನು ಮಾಡ್ಕೋತೀವಿ. ದೋಸೆ ಕಾಂಬಿನೇಷನ್ ಅಂತೂ ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೆನೆಸಿಟ್ಟಿರೋಂತಹ ಕಾಳಿನಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಅದನ್ನು ಚಿಲ್ಕಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಕಾಳನ್ನ ಚಿಲ್ಕೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಈ ವಿಚಾರದಲ್ಲಿ ತುಂಬ ಸ್ಲೋ. ಎಷ್ಟೇ ಫಾಸ್ಟಾಗಿ ಚಿಲ್ಕಿಸೋದನ್ನು ಕಲ್ತ್ಕೊಳ್ಳೋಣ ಅಂತ ಹೋದ್ರೂ ಬರೋದೇ ಇಲ್ಲ. ಕೆಲವರು ಎರಡೂ ಕೈನಲ್ಲೂ ಎಷ್ಟು ಪಟ 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 ಅಂತ ಚಿಲ್ಕಿಸ್ತಾರೆ ನೋಡಿ. ನಾನು ಎರಡೂ ಕೈಯಲ್ಲೂ ಚಿಲ್ಕಿಸೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಆದರೂ ಬರ್ತಾನೆ ಇಲ್ಲ. ಒಂದು ಕೈ ಮಾಡಿದ್ರೆ ಇನ್ನೊಂದು ಕೈ ಬರ್ತಾ ಇಲ್ಲ. ಅದಾದಮೇಲೆ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ಅಂದ್ಬಿಟ್ಟು ನಾನು ನನಗೆ ಮತ್ತು ನನ್ನ ಮಗನಿಗೋಸ್ಕರ ಒಂದು ಪೈನಾಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಈ ಪೈನಾಪಲ್ ಜ್ಯೂಸಿಗೆ ನಾನು ಯಾವುದೇ ಥರ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಡಿಸ್ತಾ ಇಲ್ಲ. ನಾನು ಶುಂಠಿ ಮತ್ತು ಆರೆಂಜ್ ಮತ್ತು ಪೈನಾಪಲ್ನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಮೂರನ್ನು ಹಾಕೋತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆ ಎಲ್ಲ ಬೆಳೆಸಿರಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು, ಸಕ್ಕರೆ ಬಳಸ್ತಿಲ್ವಲ್ಲ ಅದಕ್ಕೆ. ಅದಾದಮೇಲೆ ಒಂದು 5-6 ಕಾಳು ಮೆಣಸನ್ನು ಹಾಕ್ಕೊಂಡು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಪೈನಾಪಲ್ ಜ್ಯೂಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು.
ಅದಾದಮೇಲೆ ನಾನು ಕಾಳನ್ನ ಚಿಲಕಿಸ್ತಿದ್ನಲ್ಲ, ನನ್ನ ಮಗ ಬಂದು ನಾನು ಚಿಲಕಿಸ್ತೀನಿಮ್ಮ ಅಂತ ಹೇಳ್ದೆ. ಹಾಗಾಗಿ ನಾನು ಇಲ್ಲಿ ತೊಗೊಂಬಂದು ಇಟ್ಕೊಂಡು ಟಿ ವಿ ನೋಡಿಕೊಂಡು ಇಬ್ಬರು ಚಿಲಕಿಸ್ತಾ ಇದ್ವಿ. ಅದು ಎಷ್ಟೊತ್ತಾದರೂ ಮುಗಿತಾನೆ ಇರಲಿಲ್ಲ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಲೇಟ್ ಆಗಿಬಿಡುತ್ತೆ, ರೆಡಿ ಆಗಿಬಿಡಿ ಅಂತ ಹೇಳಿ, ಹೊರಗಡೆ ಹೋಗಬೇಕಲ್ಲ ಅಂಥೇಳಿ. ಹಾಗಾಗಿ ಪಟ ಪಟ ಅಂತ ಹೇಳಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನೂ. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ನಾವು ರೆಡಿ ಆಗೋ ಅಷ್ಟರಲ್ಲಿ, ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ. ಹಾಗಾಗಿ ನನ್ನ ಮಗನಿಗೂ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ನನ್ನ ಮಗ ಅಮ್ಮ ಆ ಬಟ್ಟೆ ಎಲ್ಲಿದೆ, ಈ ಬಟ್ಟೆ ಎಲ್ಲಿದೆ, ಅದೆಲ್ಲಿದೆ, ಇಲ್ಲಿದೆ ಅಂತ ಕೇಳ್ತಾನೆ ಇರ್ತಿರ್ತಾನೆ. ಅವನು ನಾವು ಸೆಲೆಕ್ಟ್ ಮಾಡಿರುವಂಥ ಬಟ್ಟೆಗಳನ್ನ ಹಾಕ್ಕೊಳ್ಳಲ್ಲ. ಅವನಿಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನೇ ಇದು ಮಾಡ್ತಾನೆ. ಹಾಗಾಗಿ ಸ್ನಾನ ಒಂದು ಮಾಡಿಸ್ಬಿಟ್ಟು ಬಿಟ್ಬಿಡ್ತೀನಿ. ಇನ್ನು ಕ್ರೀಮ್ ಹಾಕ್ಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದೆಲ್ಲ ಅವನೇ ಮಾಡ್ಕೊಬಿಡ್ತಾನೆ. ಈಗ ನಮ್ಮ ಸೆಲೆಕ್ಷನ್ ಅವನು ಒಪ್ಪಲ್ಲ. ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಟು ಎಣ್ಣೆ ಕಾಯೋಕ್ಕಿಟ್ಟು ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇನ್ನೇನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ, ಬರೀ ಮೂರನ್ನಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗೋವರೆಗೂ. ತೀರ ಏನು ಅತಿಯಾಗಿ ಮಸಾಲೆಗಳನ್ನೇನು ಹಾಕಲ್ಲ ಇದಕ್ಕೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಇದು. ತಿನ್ನೋದಕ್ಕೆ ತುಂಬ ಹೆವಿ ಫೀಲ್ ಆಗಲ್ಲ, ಮೈಲ್ಡಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಎಲೆನೂ ಸಹ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನೀಟಾಗಿ. ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾನು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಈಗ ಸೇಮ್ ಅದೇ ಮಿಕ್ಸಿ ಜಾರ್ ಒಳಗಡೆ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಮತ್ತು ಹೆಚ್ಚಿಟ್ಕೊಂಡಿರೋವಂಥ ತೆಂಗಿನಕಾಯಿನೂ ಸಹ ಅದರೊಳಗಡೆ ಹಾಕ್ತಾಯಿದ್ದೀನಿ. ನಾನು ಇದನ್ನೇನು ಸಪ್ರೇಟ್ ರುಬ್ಕೊಳ್ಳಲ್ಲ, ಎಲ್ಲ ಒಟ್ಟಿಗೆ ರುಬ್ಕೊಬಿಡ್ತೀನಿ, ಬೇಗನೂ ಆಗುತ್ತೆ ಅಂತ ಹೇಳಿ. ಎಲ್ಲ ಒಟ್ಟಿಗೆ ರುಬ್ಕೊಂಡು ಇಟ್ಕೊಂಡ್ರೆ ನಮಗೆ ಅಷ್ಟೊಂದು ರಿಸ್ಕ್ ಆಗೋಲ್ಲ. ಸಪ್ರೇಟ್ ಅಂದಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಕೆಲವುದನ್ನು ಸಪ್ರೇಟೇ ಮಾಡ್ಕೋಬೇಕಾಗತ್ತೆ. ಇದಕ್ಕೇನು ಅವಶ್ಯಕತೆ ಇಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನೀವು ನೀರೇನಾದರೂ ಸಾಕಾಗಿಲ್ಲ ಅಂತ ಅಂದರೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಫುಲ್ಲು ಪೂರ್ತಿಯಾಗಿ ಗಂಧ ಥರ ನುಣ್ಣಗೆ ಹಾಕಬೇಕು ಇದು. ಅದಾದಮೇಲೆ ನೀವು ಇದಕ್ಕೆ ಬೇಕಾಗಿರೋವಂಥ ಪೌಡರ್ ಅಂದರೆ ಧನಿಯಾ ಪೌಡರ್ ಆಗಿರ್ಬೋದು, ಖಾರದ ಪೌಡರ್ ಆಗಿರ್ಬೋದು, ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ಇಲ್ಲಿ ನಾನಿಲ್ಲಿ ಒಂದು 3 ಸ್ಪೂನು ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಸಾಕಾಗುತ್ತೆ ಅಷ್ಟಾದರೆ, ಜಾಸ್ತಿ ಏನು ಬೇಕಾಗಲ್ಲ. ಸೊ ನಾವು ಇಬ್ಬರು ಇರೋದರಿಂದ ನಮಗೇನು ತೀರ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ಒಂದು 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ಖಾರದ ಪುಡಿ ಆದರೆ ಖಾರ ಸಾಕಾಗತ್ತೆ. ಸ್ವಲ್ಪ ನನಗೆ ಸ್ಪೈಸ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಮನೇಲಿ ನನ್ನ ಮಗ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು, ಹಾಗಾಗಿ 1 ಸ್ಪೂನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನು ರುಬ್ಕೋತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಇರಬೇಕು ಇದು ಫುಲ್ಲು, ತುಂಬ ಅಂದರೆ ತುಂಬಾ ನುಣ್ಣಗಿರಬೇಕು. ಸ್ವಲ್ಪ ತರಿ ಇದ್ರೂ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ತುಂಬ ನುಣ್ಣಗೆ ನೀಟಾಗಿ ರುಬ್ಕೊಳ್ಳಿ. ಅದಾದಮೇಲೆ ಈಗ ಒಗ್ಗರಣೆಗೆ ಇಡೋಣ ಅಂಥೇಳಿ ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊತಾ ಇದ್ದೀನಿ. ಒಂದು ಸೇಮ್ ಅದೇ ಕುಕ್ಕರ್ ಇತ್ತಲ್ಲ, ಅದೇ ಕುಕ್ಕರ್ ಒಳಗಡೆನೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ತೀರ ಏನೋ ಅದು ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು. ಅದಾದಮೇಲೆ ನೀವು ಕಾಳು ಚಿಲ್ಕಿಸ್ಕೊಂಡಿದ್ರಲ್ಲ ಅದನ್ನು ತೊಳ್ಕೊಂಡು ಅದನ್ನು ಸಹ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಕಾಳು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಅರಶಿನ ಪುಡಿನೂ ಸಹ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ನೀವು ಮಸಾಲೆನ, ಅದನ್ನು ಆ ಮಸಾಲೆನೂ ಸಹ ಹಾಕ್ಕೊಳ್ಳಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ಳಿ. ಅದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ, ತೆಳು ಬೇಕು ಅಂದರೆ ತೆಳು ಅಥವಾ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ, ಆ ರೀತಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ನಾನೀಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಡು ಆದಮೇಲೆ ಅದಕ್ಕಿನ್ನು ಉಪ್ಪು ಏನೂ ಹಾಕಿಲ್ಲ. ಸ್ವಲ್ಪ ಒಂದು ಸಲ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀರೆಲ್ಲ ಹಾಕಿದ್ಮೇಲೆ. ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕಿ ಮತ್ತು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಇಷ್ಟೇ, ಇದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು
ಒಂದು ವಿಷಲ್ ಆದರೆ ಸಾಕಾಗುತ್ತೆ ಇದು. ಏಕೆಂದರೆ ಯೂಶ್ವಲಿ ಯಾರೂ ಇದನ್ನು ಕುಕ್ಕರಲ್ಲಿ ಮಾಡಲ್ಲ. ನಾನಿವತ್ತು ಅರ್ಜೆಂಟಿಗೋಸ್ಕರ ಮಾಡ್ತಾಯಿದ್ದೀನಿ. ಒಂದು ವಿಷಲ್ ಸಾಕಾಗುತ್ತೆ ಇದು ಅಷ್ಟೇ. ಜಾಸ್ತಿ ಕುಗ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಫುಲ್ಲು ಬೆಂದೋಗ್ಬಿಡುತ್ತೆ. ಆವಾಗ ನಿಮಗೆ ಕಾಳುಗಳೇ ಸಿಗೋದಿಲ್ಲ. ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ, ಒಂಥರ ಅನಿಸುತ್ತೆ. ಹಾಗಾಗಿ ಒಂದು ವಿಷಲ್ ಸಾಕಾಗುತ್ತೆ. ನೀವು ಟೈಮ್ ಇಲ್ಲ ಅಂದಿದ್ದ ಪಕ್ಷದಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ. ಟೈಮ್ ಇದೆ ಅಂತ ಅಂದರೆ ಓಪನ್ ವೆಸಲಲ್ಲೇ ಮಾಡ್ಕೊಳ್ಳಿ. ಯೂಶ್ವಲಿ ನೀವು ಎಲ್ಲರೂ ಚಿಲ್ಕವರೆ ಕಾಳು ಸಾರನ್ನು ಓಪನ್ ವೆಸಲಲ್ಲೇ ಮಾಡ್ಕೊಳ್ಳೋದು. ನಾನು ಅದನ್ನು ಅಲ್ಲಿ ಇಟ್ಬಿಟ್ಟು ಈ ಕಡೆ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಹೆಂಚನ್ನು ಬಿಸಿಗಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಚಿಮುಕ್ಸ್ಕೊಂಡು ನಾನು ದೋಸೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಕಡೆ ಈ ಚಿಲ್ಕವರೆ ಕಾಳು ಸಾಂಬಾರಿಗೆ ಇಡ್ಲಿ ಮತ್ತು ದೋಸೆ ಕಾಮನ್ ಆಗಿರುತ್ತೆ. ನಮ್ಮ ಕಡೆಯೂ ಅಷ್ಟೇ ಇಡ್ಲಿ ಅಥವಾ ದೋಸೆ ಈ ಸಂಕ್ರಾಂತಿ ಹಬ್ಬದ ದಿನ ಈ ಚಿಲ್ಕವರೆ ಕಾಳಿಗೆ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಮಿಸ್ ಅಂತೂ ಮಾಡಲ್ಲ. ಬೇರೆ ಇನ್ಯಾವ ವೆರೈಟಿನೂ ಮಾಡಲ್ಲ. ಇದು ಒಂದೇ ನಮ್ಮ ಕಡೆ ಮಾಡೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿಯ ಸಂಭ್ರಮ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗು. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ. ಬಾಯ್.